ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಟುಡೇ. ಇವತ್ತಿನ ಕ್ಲಾಸ್ದಾಗ ಇನ್ಕಮ್ ಟ್ಯಾಕ್ಸ್ 5th ಚಾಪ್ಟರ್ ನೋಡೋಣ ಅಂತ. ಇನ್ಕಮ್ ಫ್ರಮ್ ಬಿಸ್ನೆಸ್ ಐತಿ 5th ಚಾಪ್ಟರ್. ಅದ್ರ ಮೇಲೆ ಪ್ರಾಬ್ಲಮ್ಸ್ 10 ಮಾರ್ಕ್ಸಿನ ಪ್ರಾಬ್ಲಮ್ ಅಷ್ಟೇ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಅದ್ರ ಫಾರ್ಮೆಟ್ ಏನೈತಿ, ಪರ್ಟಿಕ್ಯುಲರ್ ರುಪೀಸ್ ಅಂತ ಐತಿ. ಇವಾಗ ಅದು ಫಾರ್ಮೆಟ್ ನೋಡೋಣ ಅಂತ. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಫಸ್ಟ್ ಹಚ್ಕೋಬೇಕು. ಫಸ್ಟ್ ಪರ್ಟಿಕ್ಯುಲರ್ ರುಪೀಸ್ ಎರಡು ಕಾಲಮ್ ಹಾಕಿ ಫಸ್ಟ್ ಏನ್ ಮಾಡ್ಕೋಬೇಕು, ಕ್ವಶನ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ವಶನ್ದಾಗ ಅವರು ಕೊಟ್ಟಿರ್ತಾರ, ಅದನ್ನ ತಗೊಂಬಂದು ಡೈರೆಕ್ಟ್ ಔಟರ್ ಕಾಲಮ್ ಹಚ್ಕೋಬೇಕು. ನೆಕ್ಸ್ಟ್ ಆಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹಚ್ಕೊಂಡು ಏನಾದ್ರೂ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಇದ್ರೆ ಅದನ್ನ ಹಚ್ಕೋಬೇಕು ಕೊಟ್ಟಿದ್ರ. ನೆಕ್ಸ್ಟ್ PDD ಅಂದ್ರೆ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇದ್ರೆ ತಗೋಬೇಕು. ಆಮೇಲೆ ಲಾಸ್ ಆನ್ ಸೇಲ್ ಆಫ್ ಅಸೆಟ್, ಏನಾದ್ರೂ ಅಸೆಟ್ ನಾವು ಸೇಲ್ ಮಾಡಿದಾಗ ಅದೇನೋ ಲಾಸ್ ಬಂದಿತ್ತಂದ್ರೆ ಅದನ್ನ ತಗೋಬೇಕು. ನೆಕ್ಸ್ಟ್ ರಿಪೇರ್ಸ್ ಅಂಡ್ ರಿನವಲ್ ಆಫ್ ಹೌಸ್ ಪ್ರಾಪರ್ಟಿ ಏನಾದ್ರು ಇದ್ರೆ ತಗೋತೀವಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ತಗೋತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತಗೋತೀವಿ. ಪ್ರೊವಿಷನ್ ಫಾರ್ ಡೆಪ್ರಿಸಿಯೇಷನ್, ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪ್ರಪೋಸ್ ಡಿವಿಡೆಂಡ್, ಡೊನೇಷನ್ ಅಂಡ್ ಚಾರಿಟಿ, ಮುನ್ಸಿಪಲ್ ಟ್ಯಾಕ್ಸ್, ಪ್ರೊಪ್ರೈಟರ್ಸ್ ಸ್ಯಾಲ್ರಿ. ಸ್ಯಾಲ್ರಿ ಅಷ್ಟೇ ಇದ್ರೆ ತಗೊಂಗಿಲ್ಲ. ಪ್ರೊಪ್ರೈಟರ್ ಸ್ಯಾಲ್ರಿ, ಪಾರ್ಟ್ನರ್ ಸ್ಯಾಲ್ರಿ ಇದ್ರೆ ತಗೋತೀವಿ. ಇನ್ಕಮ್ ಟ್ಯಾಕ್ಸ್ ಪೇಡ್, ಪೆನಾಲ್ಟಿ ಟು ಕಸ್ಟಮ್ ಅಥಾರಿಟಿ, ಬ್ರೈಬ್ ಟು ಪೊಲೀಸ್ ಇವನ್ನೆಲ್ಲ ಏನ್ ಮಾಡ್ತೀವಿ, ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಿ ಹೊರಿನ ಕಾಲಮಿಗೆ ಹಚ್ಚಿ, ಮತ್ತೆ ನೆಟ್ ಪ್ರಾಫಿಟ್ ಏನ್ ಬರ್ಕೊಂಡಿರ್ತೀವಲ್ಲ ಇಲ್ಲಿ ಇದನ್ನ ಮತ್ತೆ ಈ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಿ ಅಮೌಂಟ್ ಹಚ್ಕೋತೀವಿ. ಆಮೇಲೆ ನೆಕ್ಸ್ಟ್ ಲೆಸ್ ಡಿಸ್ಅಲೌಡ್ ಇನ್ಕಮ್ಸ್ ಅಂಡ್ ಇನ್ಕಮ್ಸ್ ಟ್ಯಾಕ್ಸಬಲ್ ಅಂಡರ್ ಅದರ್ ಹೆಡ್ಸ್ ಅಂತ ಹಚ್ಕೋಬೇಕು. ನೆಕ್ಸ್ಟ್ ಅಲ್ಲೇ ಎಕ್ಸ್ಪೆನ್ಸಸ್ ಇಲ್ಲ ಇನ್ಕಮ್ ನ ನಾವು ಲೆಸ್ ಮಾಡ್ಕೋತೀವಿ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನಾರು ಇದ್ರೆ ಅದನ್ನ ತಗೋತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, ವಿನ್ನಿಂಗ್ ಫ್ರಮ್ ಲಾಟ್ರಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ರಾಫಿಟ್ ಅಲ್ಲೇ ಲಾಸ್ ತಗೋತೀವಿ, ಇಲ್ಲೇ ಪ್ರಾಫಿಟ್ ತಗೋತೀವಿ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸ್ಅಲೌಡ್ ಅರ್ಲಿಯರ್, ಬ್ಯಾಡ್ ಡೆಟ್ಸ್ ಅಷ್ಟೇ ಇದ್ರೆ ನಾವು ತಗೋಲ್ಲ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸ್ಅಲೌಡ್ ಅಂತ ಏನಾದ್ರು ಕ್ವಶನ್ ಕೊಟ್ಟಿದ್ರೆ ಅಷ್ಟೇ ನಾವು ಅದನ್ನ ಅಮೌಂಟ್ ತಗೋತೀವಿ. ಆಮೇಲೆ ಗಿಫ್ಟ್ಸ್ ಯಾರು ಗಿಫ್ಟ್ ಮಾಡಿದ್ದೇನಾರು ಇತ್ತಂದ್ರೆ ಆ ಗಿಫ್ಟ್ ತಗೋತೀವಿ. ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಏನಾರ ಇತ್ತಂದ್ರೆ ಅದ್ ತಗೋತೀವಿ. ಆಮೇಲೆ ಈ ಡಿಸ್ಅಲೌಡ್ ಇನ್ಕಮ್ಸ್ ಎಲ್ಲ ಆಡ್ ಮಾಡ್ಕೊಂಡು ಹೊರಗೆ ಹಚ್ತೀವಿ ಇಲ್ಲಿ. ಆಮೇಲೆ ಈ ಅಮೌಂಟ್ ಇದೇನೈತಲ್ಲ ಇದ್ರ ಜೊತೆ ಈ ಡಿಸ್ಅಲೌಡ್ ಇನ್ಕಮ್ ನ ಆಡ್ ಮಾಡಿದ್ರೆ ನಮ್ಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಸಿಗುತ್ತೆ. ಒಂದು ಪ್ರಾಬ್ಲಮ್ ಬಿಡ್ಸೋಣ ಅಂದ್ರೆ ಗೊತ್ತಾಗತ್ತೆ ನಿಮ್ಗೆ. ಓಕೆ, ಇವಾಗ 10 ಮಾರ್ಕ್ಸಿನ ಕ್ವಶನ್ ಬರ್ಕೊಂಡಿನಿ, ಇದನ್ನ ಸಾಲ್ವ್ ಮಾಡೋಣ ಅಂತ. ಫ್ರಮ್ ದಿ ಫಾಲೋಯಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ವರುಣ್ ಕಂಪ್ಯೂಟ್ ಹಿಸ್ ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ ಅಂತ ಹೇಳ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಾರ. ಇಲ್ಲಿ ಪರ್ಟಿಕ್ಯುಲರ್ ರುಪೀಸ್ ಸ್ಯಾಲ್ರಿ ಕೊಟ್ಟಾರ, ರೆಂಟ್ ಕೊಟ್ಟಾರ, ಪ್ರಿಂಟಿಂಗ್ ಸ್ಟೇಷನರಿ ಕೊಟ್ಟಾರ, ಸೇಲ್ಸ್ ಕೊಟ್ಟಾರ, ಇನ್ಕಮ್ ಟ್ಯಾಕ್ಸ್, ಟ್ರೇಡ್ ಎಕ್ಸ್ಪೆನ್ಸಸ್. ನಮ್ಗೆ ಕ್ವಶನ್ ನಮ್ಗೆ ಫಾರ್ಮೆಟ್ ಪ್ರಕಾರ ಏನ್ ಬೇಕೋ ಅದನ್ನ ಅಷ್ಟ ಹಚ್ಕೊಂಡು ನಾವು ಬಿಡಿಸ್ತೀವಿ. ಈ ಕಡೆ ಇಲ್ಲಿ ಏನೈತಲ್ಲ ಡೆಬಿಟ್ ಸೈಡ್ ಇದೆಲ್ಲ ನಾವು ಪ್ಲಸ್ ತಗೋತೀವಿ, ಇದು ಕ್ರೆಡಿಟ್ ಸೈಡ್ ಎಲ್ಲ ನಾವು ಮೈನಸ್ ಮಾಡ್ಕೋತೀವಿ. ಓಕೆ, ಇಷ್ಟು ಗೊತ್ತಿಲ್ಲ. ಮತ್ತೆ ಅದರ್ ಇನ್ಫಾರ್ಮೇಶನ್ ಇವಾಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಹಾಕೊಂಡು ಬಿಸ್ನೆಸ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ಹಾಕೊಂಡು ಫಸ್ಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹಚ್ಕೋಬೇಕು. ಓಕೆ, ಅದನ್ನ ಇಲ್ಲಿ ಕೊಟ್ಟಿರ್ತಾರೆ ಕ್ವಶನ್ಯಾಗ ಲಾಸ್ಟ್, ಇಲ್ಲಿ ಲಾಸ್ಟ್ ಕೊಟ್ಟಿರ್ತಾರೆ. ಓಕೆ, ಎಷ್ಟೈತಿ? 1,45,000 ಐತಿ. 1,45,000. ಓಕೆ, ಇವಾಗ ಆಡ್ ಅಂತ ಹಚ್ಚಿಕೊಂಡು ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹಚ್ಕೊಂಡು ಈ ಕಡೆ ಡೆಬಿಟ್ ಸೈಡ್ ನಾವು ಚೆಕ್ ಮಾಡ್ಕೊಂತ ಬರ್ತೀವಿ. ಫಸ್ಟ್ ಸ್ಯಾಲ್ರಿ ಐತಿ, ನಾವು ಸ್ಯಾಲ್ರಿ ಎಷ್ಟ ಕೊಟ್ಟಿದ್ರ ಹಚ್ಕೊಂಗಿಲ್ಲ. ಸ್ಯಾಲ್ರಿ ಟು ಪ್ರೊಪ್ರೈಟರ್, ಸ್ಯಾಲ್ರಿ ಟು ಪಾರ್ಟ್ನರ್ ಏನ್ರ ಇದ್ರ ಅಷ್ಟ ತಗೋತೀವಿ. ಓಕೆ, ಸ್ಯಾಲ್ರಿ ಬರೋದಿಲ್ಲ, ಕ್ಯಾನ್ಸಲ್. ನೆಕ್ಸ್ಟ್ ರೆಂಟ್ ನಾವು ತಗೋದಿಲ್ಲ. ನೆಕ್ಸ್ಟ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಅದು ತಗೋಲ್ಲ. ನೆಕ್ಸ್ಟ್ ಸೇಲ್ಸ್ ಟ್ಯಾಕ್ಸ್ ಅದು ಬರಲ್ಲ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಐತಿ ಅಂತ ತಗೋತೀವಿ. ಇನ್ಕಮ್ ಟ್ಯಾಕ್ಸ್ 20,000 ತಗೋತೀವಿ. ಇನ್ಕಮ್ ಟ್ಯಾಕ್ಸ್ ಅಂತ ಹಚ್ಕೊಂಡು 20,000 ನ ಇನ್ನರ್ ಕಾಲಮಿಗೆ ಹಚ್ಕೋತೀವಿ. 20,000. ಓಕೆ, ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಆದ್ಮೇಲೆ ಟ್ರೇಡ್ ಎಕ್ಸ್ಪೆನ್ಸಸ್ ತಗೋದಿಲ್ಲ. ಡೊನೇಷನ್ ತಗೋತೀವಿ. ಡೊನೇಷನ್ ಅಷ್ಟೈತಿ 20,000. ಡೊನೇಷನ್ 20,000.
ತಗೋತೀವಿ. ನೆಕ್ಸ್ಟ್ ಓಕೆ, ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ ತಗೋತೀವಿ. ರಿಸರ್ವ್ ಫಾರ್ ಆರ್ ಡಿ ಡೌಟ್ಫುಲ್ ಡೆಟ್ಸ್ ಅಂದ್ರು ಒಂದು, ಪಿ ಡಿ ಡಿ ಅಂದ್ರು ಒಂದು. ಎಷ್ಟೈತಿ? 5000 ಐತಿ. ಅದನ್ನ ತಗೋತೀವಿ. ಓಕೆ, ಆರ್ ಡಿ ಡಿ 5000 ಐತಿ. ನೆಕ್ಸ್ಟ್ ಆರ್ ಡಿ ಡಿ ಆದ್ಮೇಲೆ ಬ್ಯಾಡ್ ಡೆಟ್ಸ್ ನಾವು ಡಿಸ್ಅಲೌಡ್ ಇದ್ ಅಷ್ಟ ತಗೋತೀವಿ. ಸೊ ಇಲ್ಲೇ ಬ್ಯಾಡ್ ಡೆಟ್ಸ್ ನಾವು ತಗೋದಿಲ್ಲ. ನೆಕ್ಸ್ಟ್ ಡ್ರಾಯಿಂಗ್ಸ್ 50,000 ತಗೋತೀವಿ. ಡ್ರಾಯಿಂಗ್ಸ್ ಎಷ್ಟೈತಿ? 50,000 ತಗೋತೀವಿ. ಓಕೆ, ನೆಕ್ಸ್ಟ್ ಡ್ರಾಯಿಂಗ್ಸ್ ಆದ್ಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ರೆ ತಗೋತೀವಿ ನಾವು 10,000 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಐತಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10,000. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯ್ತಾ. ಡೆಪ್ರಿಸಿಯೇಷನ್ 20,000 ಐತಿ. ಇದನ್ನ ಮತ್ತೆ ಏನಾರು ಅದರ್ ಇನ್ಫಾರ್ಮೇಶನ್ದಾಗ ಡೆಪ್ರಿಸಿಯೇಷನ್ ಬಗ್ಗೆ ಏನಾರು ಕೊಟ್ಟಾರ ಚೆಕ್ ಮಾಡ್ಕೋಬೇಕು. ಎ ಇಲ್ಲ ಬಿ. ಸಿ ದಾಗ ಐತಿ ನೋಡ್ರಿ, ಡೆಪ್ರಿಸಿಯೇಷನ್ ಅಲೌಡ್ ಆಸ್ ಪರ್ ದಿ ರೂಲ್ 15,000 ಐತಿ. ಸೊ ನಾವ್ ಇವಾಗ ಏನ್ ಮಾಡ್ಬೇಕು? ಕ್ವಶನ್ ಡೆಪ್ರಿಸಿಯೇಷನ್ ಎಷ್ಟು ಕೊಟ್ಟಾರ? 20,000 ಕೊಟ್ಟಾರ. ಇಲ್ಲೇ 15,000 ಕೊಟ್ಟಾರ. ಇವಾಗ ಡೆಪ್ರಿಸಿಯೇಷನ್ ಅಂತ ಹಚ್ಕೊಂಡು ಕ್ವಶನ್ಯಾಗ 20,000 ಕೊಟ್ಟಾರ. ಅದರ್ ಇನ್ಫಾರ್ಮೇಶನ್ದಾಗ 15,000. ಎರಡನ್ನೂ ಲೆಸ್ ಮಾಡಿದ್ರೆ ನಮ್ಗ ಎಷ್ಟು ಸಿಗುತ್ತೆ? 5,000 ಆನ್ಸರ್ ಸಿಗುತ್ತೆ. ಈ ತರ ಡೆಪ್ರಿಸಿಯೇಷನ್ ಕೇಳಿದ್ರೆ ಈ ತರ ಹಚ್ಕೋಬೇಕು. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಆಯ್ತು. ಪರ್ಚೇಸ್ ಆಫ್ ಮಷಿನರಿ ತಗೋತೀವಿ 50,000. ಪರ್ಚೇಸ್ ಆಫ್ ಮಷಿನರಿ 50,000. ಓಕೆ, ನೆಕ್ಸ್ಟ್ ಪರ್ಚೇಸ್ ಆಯ್ತು. ನೆಕ್ಸ್ಟ್ ಏನೈತಿ? ಅಡ್ವರ್ಟೈಸ್ಮೆಂಟ್ ಐತಿ. ಅಡ್ವರ್ಟೈಸ್ಮೆಂಟ್ ನಾವು ತಗೋದಿಲ್ಲ. ಕಾರ್ ಎಕ್ಸ್ಪೆನ್ಸಸ್ ತಗೋತೀವಿ. ಎಷ್ಟೈತಿ? 5,000. ಅದ್ರದ್ದು ಏನಾದ್ರು ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಾರ ಚೆಕ್ ಮಾಡ್ಬೇಕು. ಎಸ್, ಕಾರ್ ಈಸ್ ಯೂಸ್ಡ್ ಈಕ್ವಲಿ ಫಾರ್ ಬಿಸ್ನೆಸ್ ಅಂಡ್ ಪರ್ಸನಲ್ ಯೂಸ್ ಅಂತ ಐತಿ. ಸೊ ನಾವೇನ್ ಮಾಡ್ಕೋಬೇಕು? ಕಾರ್ನ ಎರಡಕ್ಕೂ ಯೂಸ್ ಮಾಡ್ಯಾರಲ್ಲ, ಕಾರ್ ಎಕ್ಸ್ಪೆನ್ಸಸ್ ಅಂತ ಹಾಕೊಂಡು 5,000 ಎಕ್ಸ್ಪೆನ್ಸ್ ಅಂತ ಹಾಕೊಂಡು 5,000 ನ ಇಂಟು 1/2 ಮಾಡ್ರಿ. ಅಂದ್ರೆ ಹಾಫ್ ಪರ್ಸನಲ್ ಹಾಫ್ ಅಫಿಷಿಯಲ್ ಐತಿ. ಸೊ 5,000 1/2 ಮಾಡಿದ್ರೆ 2,500 ಬರುತ್ತೆ. ಇವಾಗ ಕ್ವಶನ್ದಾಗಿರೋದು ಡೆಬಿಟ್ ಸೈಡಿನೆಲ್ಲ ಆಯ್ತು. ಈಗ ನಾವು ಅದರ್ ಇನ್ಫಾರ್ಮೇಶನ್ದಾಗ ಚೆಕ್ ಮಾಡ್ಕೋಬೇಕು. ಇಲ್ಲಿ ಏನ್ ಹೇಳ್ಯಾರ? ಟ್ರೇಡ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ₹5,000 ಪೇಡ್ ಆಸ್ ಕಾಲೇಜ್ ಎಕ್ಸ್ಪೆನ್ಸಸ್ ಆಫ್ ಕಾಲೇಜ್ ಫೀಸ್ ಆಫೀಸ್ ಇದು fees of his son and ₹5,000 as a municipal tax. ಕಾಲೇಜ್ ಫೀಸ್ ಇಂಥವೇನಾರು ಇದ್ರೆ ನಾವು ತಗೋತೀವಿ. ಸೊ ಇದನ್ನೇನೈತಿ? ಟ್ರೇಡ್ ಎಕ್ಸ್ಪೆನ್ಸಸ್ ನ ಕಾಲೇಜ್ ಫೀಸ್ ಆಗಿ ಮಾಡ್ಯಾರ ಅವರು. ಸೊ 5,000 ನ ನಾವು ಕಾಲೇಜ್ ಫೀಸ್ ಆಗಿ ತಗೋತೀವಿ. ಕಾಲೇಜ್ ಫೀಸ್ 5,000 ತಗೋತೀವಿ. ಓಕೆ, ನೆಕ್ಸ್ಟ್ ಅದೇ ಲೈನ್ದಾಗ ಏನ್ ಇನ್ನೊಂದೈತಿ? ಮುನ್ಸಿಪಲ್ ಟ್ಯಾಕ್ಸ್ ಐತಿ ಆಫ್ ಹೌಸ್. ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟ ನಾವು ತಗೋತೀವಿ 5,000. ಮುನಿಸಿಪಲ್ ಟ್ಯಾಕ್ಸ್ 5,000. ಓಕೆ, ಇವಾಗ ಇವು ಎಲ್ಲ ಆಯ್ತು. ನೆಕ್ಸ್ಟ್ ಡೆಪ್ರಿಸಿಯೇಷನ್. ಓಕೆ, ಕಾರ್ಸ್ ಎಲ್ಲ ಆಯ್ತು. ಇವಾಗ ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಎಲ್ಲ ಆಯ್ತು. ಸೊ ಇವನ್ನೆಲ್ಲ ಆಡ್ ಮಾಡಿದ್ರೆ ನಮ್ಗೆ
ಇವಾಗ ಈ ಡಿಸಲೌಡ್ ಎಕ್ಸ್ಪೆನ್ಸಸ್ ಎಲ್ಲಾನು ಆ್ಯಡ್ ಮಾಡಿದರೆ ನಮ್ಗೆ ಆನ್ಸರ್ ಏನು ಬರುತ್ತೆ 1,75,000 ಆನ್ಸರ್ 75,500 ಆನ್ಸರ್ ಬರುತ್ತೆ. ಈಗ ಮೇಲೆ ನೆಟ್ ಪ್ರಾಫಿಟ್ ಬರ್ಕೊಂಡಿರ್ತೀವಿ 1,45,000 1,75,500 ಎರಡು ಆ್ಯಡ್ ಮಾಡಿದ್ರೆ ನಮ್ಗೆ 3,17,500 ಆನ್ಸರ್ ಬರುತ್ತೆ. ಓಕೆ, ಇವಾಗ ಒನ್ ಸೈಡ್ ಇನ್ ಮುಗಿತೆ. ನೆಕ್ಸ್ಟ್ ಲೆಸ್ ಇನ್ಕಮ್ ಟ್ಯಾಕ್ಸೇಬಲ್ under separate heads or other heads ಅಂತ ಹಾಕೊಂಡು ಈ ಸೈಡಿನ ಐಟಮ್ಸ್ನ ಹಚ್ತೀವಿ ನಾವು. ಓಕೆ, ಫಸ್ಟ್ ಗ್ರಾಸ್ ಪ್ರಾಫಿಟ್ನ ತಗೋದಿಲ್ಲ. ನೆಕ್ಸ್ಟ್ ರೆಂಟ್ ಫ್ರಮ್ ಪ್ರಾಪರ್ಟಿ ತಗೋತೀವಿ. ಎಷ್ಟೈತಿ 50,000. ತಗೋತೀವಿ. ನೆಕ್ಸ್ಟ್ ರೆಂಟ್ ಆದ್ಮೇಲೆ ಕಮಿಷನ್ ಐತಿ, ನಾವು ಕಮಿಷನ್ನ ತಗೋದಿಲ್ಲ. ನೆಕ್ಸ್ಟ್ ಡಿಸ್ಕೌಂಟ್ ರಿಸೀವ್ಡ್ ತಗೋತೀವಿ. ರಿಸೀವ್ಡ್ ಅಂತ ಏನಾದ್ರು ಶಬ್ದ ಇದ್ರೆ ತಗೋತೀವಿ. ಓಕೆ, ಸೊ ನೋ ಡಿಸ್ಕೌಂಟ್ ರಿಸೀವ್ಡ್ ತಗೋದಿಲ್ಲ. ಇಂಟ್ರೆಸ್ಟ್ ಏನಾರು ಇದ್ರೆ ತಗೋತೀವಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ FD ತಗೋತೀವಿ 5,000. ಇಂಟ್ರೆಸ್ಟ್ ಆನ್ FD ಎಷ್ಟೈತಿ 5,000 ತಗೋತೀವಿ. ನೆಕ್ಸ್ಟ್ ಗಿಫ್ಟು ಲಾಟ್ರಿ ಏನಾರ ಇದ್ರೆ ತಗೋತೀವಿ. ನೆಕ್ಸ್ಟ್ ಬೈ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಪ್ರೀವಿಯಸ್ಲಿ ಡಿಸ್ಅಲೌಡ್ ಈ ತರ ಏನಾರು ಕೊಟ್ಟಿದ್ರೆ ನಾವು ಅಷ್ಟೇ ಬ್ಯಾಡ್ ಡೆಟ್ಸ್ ತಗೋತೀವಿ. ಮತ್ತೆ ಇದನ್ನ ಬಿಟ್ಟು ಬೇರೆ ಯಾವ್ದು ಬ್ಯಾಡ್ ಡೆಟ್ಸ್ ನಾವು ಕನ್ಸಿಡರ್ ಮಾಡಲ್ಲ. ಓಕೆ, ಡಿಸ್ಅಲೌಡ್ ಅಂತ ಕ್ವಶನ್ನಾಗ ಇರ್ಬೇಕದು. ಇದೇನ್ರಿ ಇತ್ತಂದ್ರೆ ನಾವು ತಗೋತೀವಿ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ 5,000. ಬ್ಯಾಡ್ ಡೆಟ್ಸ್ disallowed 5,000. ಈಗ ಇಫ್ 60,000 ಆಕೈತಿ ಆ್ಯಡ್ ಮಾಡಿದ್ರೆ ಓಕೆ, ಇವಾಗ 3,75,500 ದಾಗ ಈ 60,000 ಮೈನಸ್ ಮಾಡಿದ್ರೆ 2,57,500 ಆಗತ್ತೆ. ಇದು ನಮ್ದೇನು ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆ, ಇದು 10 ಮಾರ್ಕ್ಸ್ ಇನ್ ಪ್ರಾಬ್ಲಮ್ ಐತಿ ಈ ಚಾಪ್ಟರ್ ಮೇಲೆ.